ಸರ್, ನಾವು ಏನು ಕರ್ನಾಟಕ ಸಹಕಾರ ಮಹಾಮಂಡಳಿ ಒಕ್ಕೂಟ ಹಾಗೂ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಸಹಕಾರ ಉತ್ಪಾದಕರ ಮಂಡಳಿ ಒಕ್ಕೂಟ ಹಾಗೂ ಎರೆಚಿಕ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಒಕ್ಕೂಟದ ಆಶ್ರಯದಲ್ಲಿ ಇವತ್ತು ನಮ್ಮ ಎರೆಚಿಕ್ಕನಹಳ್ಳಿ ಗ್ರಾಮದಲ್ಲಿ ಹೆಣ್ಣು ಕರುಗಳ ಪ್ರದರ್ಶನ ಕಾರ್ಯಕ್ರಮ ನಡೀತು. ಆದರೆ ಅತ್ಯುತ್ತಮವಾಗಿ ಎಲ್ಲರ ಸಹಕಾರದೊಂದಿಗೆ ಚೆನ್ನಾಗಿ ನಡೆದಿದೆ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇದ್ರ ಬಗ್ಗೆ ನಾನು ಒಂದೆರಡು ವಿಚಾರವಾಗಿ ಹೇಳ್ತೀನಿ. ಕಾರಣ ಇಷ್ಟೇ, ಪ್ರಾಚೀನ ಕಾಲದಲ್ಲಿ ಗಂಡು ಕರುಗಳಿಗೆ ಯಾಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಿದ್ರು ಅಂದರೆ ಅವತ್ತಿನ ಸಾಂಪ್ರದಾಯಿಕ ಉಳುಮೆ ಪದ್ಧತಿ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಯಾಂತ್ರೀಕೃತವಾಗಿ ನಾವು ವ್ಯವಸಾಯವನ್ನು ಮಾಡದೇ ಇರತಕ್ಕಂಥ ಕಾಲದಲ್ಲಿ ನಾವು ಗಂಡು ಕರುಗಳಿಗೆ ಅಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾ ಇಲ್ಲ. ಕಾರಣ ಇಷ್ಟೇ, ಅವು ಈಗ ಬಂದಿರತಕ್ಕಂಥ ಹಲವಾರು ಜಾತಿಗಳ ಕರುಗಳು, ಗಂಡು ಜಾತಿ ಕರುಗಳು ಅಂಥ ಉಳುಮೆ ಮಾಡಲಿಕ್ಕೆ ಯೋಗ್ಯ ಇಲ್ಲ. ಆದರೆ ಹಳ್ಳಿಕಾರು ಇನ್ನಿತರ ಏನು ತಳಿ ಇದಾವೋ ಆ ಕರುಗಳು ಗಂಡು ಕರುಗಳಾದರೆ ಉತ್ತಮ ಆಗ್ತದೆ. ಆದರೆ ಇವತ್ತು ಹೆಣ್ಣು ಕರುಗಳಿಗೆ ಯಾಕೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಿದ್ದೀವಿ ಅಂದರೆ, ಪ್ರತಿಯೊಬ್ಬ ನಮ್ಮ ದೇಶ ಹಳ್ಳಿಗಳ ದೇಶ. ಈ ಹಳ್ಳಿಗಳ ದೇಶದಲ್ಲಿ ನಾವು ಆರ್ಥಿಕ ಸ್ವಾವಲಂಬಿಗಳಾಗಬೇಕು ಅಂತಂದರೆ ಎಲ್ಲರ ಹತ್ರಕ್ಕೂ ಒಂದು ವ್ಯವಸಾಯ ಮಾಡಲಿಕ್ಕೆ ಜಮೀನು ಇರೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಸಹ ಹಾಲು ಉತ್ಪಾದನೆಯನ್ನು ಮಾಡಿಕೊಂಡು ತಮ್ಮ ಆರ್ಥಿಕ ಸ್ವಾವಲಂಬಿಗಳಾಗ್ಬೋದು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹೆಣ್ಣು ಕರುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಇವತ್ತಿನ ನಮ್ಮ ಭಾರತದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆದ್ದರಿಂದ ನಾವು ನಮ್ಮ ಗ್ರಾಮದಲ್ಲಿ ಹೆಣ್ಣು ಕರುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ ಅಂತಕ್ಕಂಥದ್ದನ್ನು ನನ್ನ ವೈಯಕ್ತಿಕ ಅನಿಸಿಕೆ. ನೋಡಿ, ಇವತ್ತು ನಮ್ಮ ಗ್ರಾಮದಲ್ಲಿ ಹೆಣ್ಣು ಕರುಗಳ ಪ್ರದರ್ಶನ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ಇದು ಸಹಕಾರಿಗಳ ಉತ್ಪಾದಕರ ಉದ್ದಿಮೆದಾರರು ಅಂತಕ್ಕಂಥದ್ದು ನಾನು ಇವತ್ತು ರೈತಾಪಿ ವರ್ಗದವನ್ನು ನಾನು ಕರೀಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗ ಶಿಮುಲ್ನ ಒಕ್ಕೂಟದ ಅಧ್ಯಕ್ಷರು ವಿದ್ಯಾಧರ ಅವರು ಬಂದಿದ್ದರು. ಹಾಗೂ ನಮ್ಮ ಎರೆಚಿಕ್ಕನಹಳ್ಳಿ ಉತ್ಪಾದಕ ಸಂಘದ ಅಧ್ಯಕ್ಷರಾದಂಥ ಮರಳುಸಿದ್ದಪ್ಪ BV ಇವರು ಆಸೀನರಾಗಿದ್ದರು. ಹಾಗೂ ಮಹಾಮಂಡಳಿ ಉಪಾಧ್ಯಕ್ಷರಿದ್ದರು. ಹಾಗೆ ಸುತ್ತಮುತ್ತಲ ಗ್ರಾಮದ ಏನು ಸಹಕಾರಿ ಬಂಧುಗಳಿದ್ದರು ಅವರೆಲ್ಲರೂ ಆಗಮಿಸಿದರು. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಪಶುವೈದ್ಯಾಧಿಕಾರಿಗಳು, ಪಶುಪಾಲನಾ ಇಲಾಖೆಯಿಂದ ಎಲ್ಲ ಸುತ್ತಮುತ್ತಲು ಇರ್ತಕ್ಕಂಥ ಏನು ಆಸ್ಪತ್ರೆಗಳಿದ್ದಾವೆ ಅಲ್ಲಿಂದ ಎಲ್ಲ ವೈದ್ಯಾಧಿಕಾರಿಗಳು ಬಂದು ನಮ್ಮ ಕಾರ್ಯಕ್ರಮದ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಮುಂಚೂಣಿಯಲ್ಲಿ ನಾವು ಇದು ಮಾಡಿದ್ದೇವೆ. ಹಾಗೂ ಪತ್ರಿಕಾ ಪ್ರತಿನಿಧಿಗಳು, ರಕ್ಷಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ. ಹಾಗೂ ನಮ್ಮ ಗ್ರಾಮದವರು ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಎಲ್ಲರೂ ಇದನ್ನ ಸಹಕಾರವನ್ನು ಕೊಟ್ಟು ನಮಗೆ ಯಶಸ್ವಿ ಆಗಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ನಮಗೆ ಡೆಪ್ಯೂಟಿ ಮ್ಯಾನೇಜರ್ ಆಗಿರ್ತಕ್ಕಂಥ ಸಂಜಯ್ ಕುಮಾರ್ ಅವರು ಆಗಮಿಸಿ ಎಲ್ಲ ಮೊದಲ ದಿವಸದಿಂದ ಹಿಡಿದು ಇವತ್ತು ಕಾರ್ಯಕ್ರಮ ಮುಗಿಯುವವರೆಗೂ ಇಲ್ಲಿ ಇದ್ದು ನಮಗೆ ಉಪಸ್ಥಿತರಿದ್ದು ಸಹಕಾರವನ್ನು ಕೊಟ್ಟು ಯಶಸ್ವಿಗೊಳಿಸಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಎಲ್ಲ ನಮಗೆ ಸಹಕಾರವನ್ನು ಕೊಟ್ಟಂಥ ಎಲ್ಲ ಸಹಕಾರಿ ಬಂಧುಗಳಿಗೂ ನನ್ನ ಊರಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ.